ನಾವೊಂದು ಪೆನ್ಸಿಲಲ್ಲಿ ಬರೆಯೋದಕ್ಕೆ ಕಷ್ಟ ಆಗುತ್ತೆ. ಅಷ್ಟು ದೊಡ್ಡ ಚಿತ್ರಗಳು, ಅಷ್ಟು ಚೆನ್ನಾಗಿರೋ ಚಿತ್ರಗಳನ್ನ ಕಲ್ಲಲ್ಲಿ ಕೆತ್ತಿದ್ರೆ ಅದು 1400 ವರ್ಷಗಳ ಹಿಂದೆ. ದೇವರ ಚಿತ್ರಗಳು ಮಾತ್ರ ಅಲ್ಲ, ಅದು ತುಂಬ ಬ್ಯೂಟಿಫುಲ್ಲಾಗಿ ಕೆತ್ತಿದ್ದಾರೆ. ಅದ್ರ ಬಿಟ್ಟು ಎಷ್ಟೊಂದು ಕಾಮಸೂತ್ರದ ಪೊಸಿಷನ್ ಕೂಡ ಇಲ್ಲಿ ಇದೆ. ಊಟ ಮತ್ತು ಕಾಮ ಎರಡು ಗುರು ಇಲ್ಲದ ವಿದ್ಯೆಗಳು. ಈ ಬಾದಾಮಿಗೆ ಬಾದಾಮಿ ಅಂತಲೇ ಯಾಕೆ ಹೆಸರಿಟ್ಟರು? ಗೋಡಂಬಿ ಅಂತ ಇಡ್ಬೋದಾಗಿತ್ತು, ಬೇರೆ ಏನಾದರೂ ಇಡ್ಬೋದಾಗಿತ್ತು. ಬಾದಾಮಿ ಅಂತ ಹೆಂಗೆ ಹೆಸರಿಟ್ಟಿದ್ದಾರೆ ಅಂದರೆ, ಈ ಕಲ್ಲಿನ ಕಲರು ಇದು ಬಾದಾಮಿ ಕಲರ್ ಇದೆ ಅಂತ ಈ ಪ್ಲೇಸಿಗೆ ಬಾದಾಮಿ ಅಂತ ಹೆಸರಿಟ್ಟಿದ್ದಾರೆ. ವೆರಿ ಇಂಟ್ರೆಸ್ಟಿಂಗ್. ನಾವು ಬಾದಾಮಿಯ ಗುಹಾಂತರ ದೇವಾಲಯಗಳನ್ನ ನೋಡೋದಕ್ಕೆ ಮುಂಚೆ ಬಾದಾಮಿ ಚಾಲುಕ್ಯರ ವಂಶವೃಕ್ಷ ಒಂದ್ಸತಿ ನೋಡಬೇಕಾಗುತ್ತೆ. ಇದು ಶುರುವಾಗಿದ್ದು 543ರಲ್ಲಿ ಜಯಸಿಂಹ ಅಂತ ಒಬ್ಬ ರಾಜನಿಂದ. ಜಯಸಿಂಹನ ಮಗ ರಣರಂಗನ ಮಗ 1ನೇ ಪುಲಕೇಶಿ. ಈ 1ನೇ ಪುಲಕೇಶಿನೇ ಅವಾಗಿನ ವಾತಾಪಿ, ಇವಾಗಿನ ಬಾದಾಮಿ ಏನಿದೆ ಅದನ್ನು ಕ್ಯಾಪಿಟಲ್ ಅಂತ ಘೋಷಣೆ ಮಾಡಿ 543ರಿಂದ 566ರವರೆಗೂ ಆಡಳಿತ ಮಾಡಿರ್ತಾರೆ. ಈ 1ನೇ ಪುಲಕೇಶಿಯ ಮಕ್ಕಳೇ ಕೀರ್ತಿವರ್ಮ ಮತ್ತು ಮಂಗಳೇಶ ಅಂತ. ಈ ಕೀರ್ತಿವರ್ಮ ಮತ್ತು ಮಂಗಳೇಶ ಏನಿದ್ದಾರೆ, ಇವರಿಬ್ಬರೇ ಬಾದಾಮಿ ಎಲ್ಲಿ ಇವಾಗ ನಾವೇನು ಗುಹಾಂತರಗಳನ್ನ ನೋಡ್ತಾ ಇದ್ದೀವಿ ಆ ದೇವಸ್ಥಾನಗಳನ್ನ ಕಟ್ಟೋದಕ್ಕೆ ಶುರು ಮಾಡಿತ್ತು. ಕೀರ್ತಿವರ್ಮನಿಗೆ ಹೆಲ್ತಲ್ಲಿ ಅಪ್ಸೆಟ್ ಆಗಿಬಿಡುತ್ತೆ ಮತ್ತು ತೀರ್ಕೊಂಡ್ಬಿಡ್ತಾನೆ ಕೂಡ. ಅವನ ನೆನಪಿಗೋಸ್ಕರನೇ 3ನೇ ಗುಹಾಂತರ ದೇವಾಲಯ ಏನಿದೆ, ಮಹಾವೈಷ್ಣವ ದೇವಾಲಯ, ಅದನ್ನು ಮಂಗಳೇಶ ತಮ್ಮ ಅಣ್ಣನ ನೆನಪಿಗೋಸ್ಕರ ಅದನ್ನು ಕಟ್ಟಿದ್ದು ಅಂತ ಅಲ್ಲಿ ಒಂದು ಇನ್ಸ್ಕ್ರಿಪ್ಷನ್ ನಮಗೆ ಹೇಳುತ್ತೆ. ಆದರೆ ದುರಾದೃಷ್ಟವಶಾತ್ ಮಂಗಳೇಶನ ಈ ಕೀರ್ತಿವರ್ಮನ ಮೊದಲನೇ ಮಗ ಏನಿರ್ತಾನೆ, ಇಮ್ಮಡಿ ಪುಲಕೇಶಿ, ಏನು ಇಲ್ಲಿಂದ ಕರ್ನಾಟಕದಿಂದ ಗುಜರಾತ್ವರೆಗೂ ನರ್ಮದಾ ನದಿವರೆಗೂ ಒಂದು ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿರ್ತಾನೆ, ಅವನು ತನ್ನ ದೊಡ್ಡಪ್ಪ ಆದಂಥ ಮಂಗಳೇಶನ ಸೋಲಿಸ್ಬಿಟ್ಟು ಮತ್ತು ಅಥವಾ ಸಾಯಿಸ್ಬಿಟ್ಟು ಅವನು ಅಧಿಕಾರಕ್ಕೆ ಬರ್ತಾನೆ. ನಮಗೆ ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ, ಅಧಿಕಾರಕ್ಕೋಸ್ಕರ ಎಷ್ಟೊಂದು ಮನೆಗಳಲ್ಲೇ ಗಲಾಟೆಗಳಾಗಿದೆ. ಆದರೆ ಅಣ್ಣ ತಮ್ಮನಿಗೆ ಹೊಡೆಯೋದು, ಅಪ್ಪ ಮಗನಿಗೆ ಸಾಯಿಸೋದು, ಈ ಥರ ಎಲ್ಲ ಎಷ್ಟೊಂದು ವಿಷಯಗಳು ಆಗಿದೆ. ಆದರೆ ಯುದ್ಧದಲ್ಲಿ ಯಾರು ಗೆಲ್ತಾರೋ ಅವರೇ ಹಿಸ್ಟ್ರಿಯನ್ನು ಬರೆದಿರೋದು. ಆದ್ದರಿಂದ ಎಲ್ಲರೂ ವೀರ ಶೂರ ಅಂತ ನಾವು ಹೇಳ್ಕೊತಾ ಬಂದಿದ್ದೀವಿ. ಬನ್ನಿ ನೋಡೋಣ ಇವಾಗ ಈ ಗುಹಾಂತರ ದೇವಾಲಯಗಳನ್ನ. ಗುಡ್ ಮಾರ್ನಿಂಗ್. ನಾವಿವತ್ತು ಬಾದಾಮಿಯಲ್ಲಿದ್ದೀವಿ. ಇಲ್ಲಿರುವಂಥ ಗುಹಾಂತರ ದೇವಾಲಯಗಳನ್ನ ನೋಡೋಕ್ಕೆ ಬಂದಿದ್ದೀವಿ. ಬನ್ನಿ ನೋಡೋಣ ಪ್ರತಿಯೊಂದು ಚಿತ್ರಗಳು ಹೇಗೆ ಇದೆ ಅಂತ, ಮತ್ತು ಏನೇನು ಕತೆ ಹೇಳ್ತಾ ಇದೆ. ನಾವೊಂದು ಪೆನ್ಸಿಲಲ್ಲಿ ಬರೆಯೋದಕ್ಕೆ ಕಷ್ಟ ಆಗುತ್ತೆ. ಅಷ್ಟು ದೊಡ್ಡ ಚಿತ್ರಗಳು, ಅಷ್ಟು ಚೆನ್ನಾಗಿರೋ ಚಿತ್ರಗಳನ್ನ ಕಲ್ಲಲ್ಲಿ ಕೆತ್ತಿದ್ರೆ ಅದು 1400 ವರ್ಷಗಳ ಹಿಂದೆ. ಬನ್ನಿ ನೋಡೋಣ ಹೇಗಿದೆ ಅಂತ. ಲೆಟ್ಸ್ ಗೋ. ಎಂಟ್ರಿ ಆಗ್ತಾ ಇದ್ದಂಗೆ ನಾವಿಲ್ಲಿ ನೋಡ್ಬೋದು ಒಂದು ನಟರಾಜನ ವಿಗ್ರಹ. ಇದು ಸುಮಾರು 1.56 ಮೀಟರ್ ಹೈಟ್ ಇದೆ. ಎರಡು ಕಡೆ 9 ಕೈಗಳಿದೆ. ಈ ಯಾಕೆ 9 ಕೈಗಳನ್ನೇ ಕೆತ್ತಿದ್ರು? 10 ಕೆತ್ತಬೋದಾಗಿತ್ತು, 11 ಕೆತ್ತಬೋದಾಗಿತ್ತು. ಯಾಕೆಂದರೆ 81 ಭರತನಾಟ್ಯದ ಫೋಸ್ಗಳು ಇಲ್ಲಿಂದ ಮ್ಯಾಚ್ ಮಾಡ್ಕೊಳ್ತಾ ಹೋಗ್ಬೋದು. ಈ 81 ಡ್ಯಾನ್ಸ್ ಫೋಸ್ಗಳೇನಿದೆ ಅದ್ರ ಝಲಕ್ ನೋಡ್ಕೊಂಡು ಬರೋಣ ಬನ್ನಿ. ಅವರಿಗೆ ಇದು ನಮಗೇನು ತೋರಿಸುತ್ತೆ ಅಂದರೆ, ಅವರಿಗೆ ಭರತನಾಟ್ಯದ ಬಗ್ಗೆ ಕೂಡ ನಾಲೆಡ್ಜ್ ಇತ್ತು ಅನ್ನೋದನ್ನು ತೋರಿಸುತ್ತೆ. ಮತ್ತು ಇಲ್ಲಿ ಒಬ್ಬ ತಂಬೂರಿ ಹೊಡಿತಾ ಇರೋದನ್ನು ಕೂಡ ನೋಡ್ಬೋದು. ಮತ್ತು ಈ ಕಡೆ ಹಸು, ಇಲ್ಲಿ ಗಣೇಶ, ಹೊಟ್ಟೆ ಇಲ್ಲದ ಗಣೇಶ. ನಾವಿಲ್ಲಿ ಏನು ನೋಡ್ತಾ ಇದ್ದೀವಿ, ಇದು ಕುಬ್ಜ ಗಣಗಳು. ಹೊರಗಡೆ ಇದ್ದರೆ ರಾಕ್ಷಸ ಗಣ, ಒಳಗಡೆ ಇದ್ದರೆ ಶಿವಗಣಗಳು. ಇವು ಒಂದು ದೃಷ್ಟಿಗೊಂಬೆ ಥರ ಇರ್ತಾಯಿತ್ತು. ಮೇ ಬಿ ನಾವು ಇದನ್ನು ಟ್ಯಾಟೋ ಹಾಕ್ಸ್ಕೊಬೋದಾ, ದೃಷ್ಟಿ ಆಗಬಾರ್ದು ಅಂತ. ನಾವಿಲ್ಲಿ ನೋಡ್ಬೋದು, ಜನರಲಿ ಶಿವನ ದೇವಸ್ಥಾನದಲ್ಲಿ ಭದ್ರ ಮತ್ತು ವೀರಭದ್ರ ಅಂತ ಇಬ್ಬರು ದ್ವಾರಪಾಲಕರು ಇರ್ತಾರೆ. ಅದರಲ್ಲಿ ಒಬ್ಬರು ಇದು ಸ್ಟ್ಯಾಚ್ಯೂ. ನಾವಿಲ್ಲಿ ಕೆಳಗಡೆ ನೋಡ್ಬೋದು, ಇದು 2D ಆ್ಯನಿಮೇಷನ್ನು. ಒಂದೇ ಮುಖದಲ್ಲಿ ಎಡಗಡೆ ನಾವು ಆನೆ ನೋಡ್ಬೋದು, ಬಲಗಡೆಯಿಂದ ನಾವು ಒಂದು ಗೂಳಿ ನೋಡ್ಬೋದು.
ಇದು ಆ ಕಾಲದಲ್ಲೇ ಮಾಡಿರುವಂಥ 2D ಆ್ಯನಿಮೇಷನ್ನು. ಶಿಲ್ಪಿ ಕೈಚಳಕ ಎಷ್ಟು ಬ್ಯೂಟಿಫುಲ್ ಆಗಿದೆ. ಮತ್ತು ನಾವಿಲ್ಲಿ ಮೇಲೆ ನೋಡ್ಬೋದು, ಶಿವ ಮತ್ತು ಪಾರ್ವತಿ ಒಂದು ಹಸುವಿನ ಮೇಲೆ ಕೂತ್ಕೊಂಡು ಸವಾರಿ ಮಾಡ್ತಾರಂಥದ್ದು ದೃಶ್ಯ. ನಾವಿವಾಗ ಏನು ಬೈಕಲ್ಲೆಲ್ಲ ಓಡಾಡ್ತಾ ಇರ್ತೀವಿ, ಅದೇ ಥರ ಅವರು ಇವಾಗ ಒಂದು ಹಸು ಮೇಲೆ ಕೂತ್ಕೊಂಡು ಅಥವಾ ಗೂಳಿ ಮೇಲೆ ಕೂತ್ಕೊಂಡು ಹೋಗ್ತಾ ಇರೋಂಥ ಸೀನು ಬ್ಯೂಟಿಫುಲ್. ಈ ಗೋಡೆಗಳ ಮೇಲೆ ಎಷ್ಟು ಬ್ಯೂಟಿಫುಲ್ಲಾಗಿ ಇಲ್ಲಿ ಯಾವುದೋ ಒಂದು ಪಕ್ಷಿ ಕೂತ್ಕೊಂಡು ಇರೋ ಥರ ಮತ್ತು ಏನೋ ತಿಂತಾ ಇರೋ ಥರ ಚಿತ್ರಗಳನ್ನ ಬಿಟ್ಟಿದ್ದಾರೆ. ಬ್ಯೂಟಿಫುಲ್. ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಕೂಡ ಜಾತಿ ಹೆಸರಲ್ಲಿ ತುಂಬ ಗಲಾಟೆಗಳಾಗ್ತಾಯಿತ್ತು. ಅದಕ್ಕೆ ನಾವಿಲ್ಲಿ ನೋಡ್ಬೋದು ವಿಷ್ಣು ಮತ್ತು ಶಿವ, ಹರಿಹರ ಇಬ್ಬರು ಚಿತ್ರನ ಒಂದೇ ಕಡೆಯಲ್ಲಿ ಬಿಡಿಸ್ಬಿಟ್ಟಿದ್ದಾರೆ. ಲೆಫ್ಟ್ ಸೈಡಲ್ಲಿ ಪಾರ್ವತಿ ಮತ್ತು ಅರ್ಧ ಶಿವ ನಾವು ಜಟೆಯಲ್ಲಿ ಕಟ್ಟಿರೋದೆಲ್ಲ ನಾವು ನೋಡ್ಬೋದು. ಮತ್ತು ರೈಟಲ್ಲಿ ಹರಿ ಮತ್ತು ಅವನ ಹೆಂಡತಿ ಲಕ್ಷ್ಮಿ. ಎಷ್ಟು ಬ್ಯೂಟಿಫುಲ್ಲಾಗಿ ಚಿತ್ರ ಮಾಡಿದ್ದಾರೆ ಇದನ್ನು. ಈ ಕುಳ್ಳೂರು ಏನು ನೋಡ್ತಾ ಇದ್ದೀವಿ ಇಲ್ಲಿ, ಇದು ಆಚೆ ಇದ್ದರೆ ರಾಕ್ಷಸ ಗಣಗಳು, ಒಳಗಡೆ ಇದ್ದರೆ ದೇವಗಣಗಳು. ಇಲ್ಲಿ ಕಾಲು ಸ್ವಲ್ಪ ಹಾಳಾಗಿದೆ ಅನಿಸುತ್ತೆ, ಆದರೆ ಈ ಚಿತ್ರ ಮಾತ್ರ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ವಾವ್, ಇಲ್ಲಿ ಮೇಲೆ ನೋಡಿ ಲೋಟಸ್ ಫ್ಲವರ್. ಇದು ಯಾವ ಥರ ಚಿತ್ರ ಮಾಡಿದ್ದಾರೆ, ಇದನ್ನು ನಾವು ಹಾಗೆ ಕಲ್ಪನೆ ಮಾಡಿಕೊಂಡ್ರೆ ನಮಗೆ ಈ ಥರ ಅಟ್ಟ ಕಟ್ಟಿ ಈ ಥರ ಕೆತ್ತನೆ ಮಾಡಿರ್ಬೋದು ಅಂತ ನಮಗೊಂದು ಅಂದಾಜು ಸಿಗುತ್ತೆ. ಎಷ್ಟು ಕಷ್ಟದ ಕೆಲಸ, ಎಷ್ಟು ಮೇಲಿರೋದ್ರಿಂದ ತುಂಬ ಕಷ್ಟದ ಕೆಲಸ ಇದು. ಕೆಳಗಡೆ ಕೂತ್ಕೊಂಡು ಕಣ್ಣಿಗೆಲ್ಲ ಧೂಳು ಬೀಳ್ತಾ ಇರುತ್ತೆ. ಅದನ್ನು ಯಾವ ಥರ ಕಟ್ಟಿದ್ದಾರೆ ಅನ್ನೋದೇ ಒಂದು ಕುತೂಹಲ. ಮತ್ತು ನಾವಿಲ್ಲಿ ನೋಡ್ಬೋದು ಗಂಧರ್ವ ದಂಪತಿಗಳು ಮೇಲೆ ಕೂತ್ಕೊಂಡಿರೋ ಥರ ಎಷ್ಟು ಬ್ಯೂಟಿಫುಲ್ಲಾಗಿ ಕೆತ್ತಿದ್ದಾರೆ, ಎಷ್ಟು ಟೈಮ್ ತೊಗೊಂಡಿದ್ದಾರೆ. ನಾವು ಇನ್ನೊಂದು ಗುಹೆಯಲ್ಲಿ ನೋಡ್ಬೋದು, ಇದು 12 ವರ್ಷ ಟೈಮ್ ತೊಗೊಂಡು ಒಂದು ಗುಹೆ ಕೆತ್ತಿದ್ದಾರೆ ಅಂತ ನಮಗೆ ಗೊತ್ತಾಗುತ್ತೆ. ವಾವ್. ಮತ್ತು ನಾವಿಲ್ಲಿ ನೋಡ್ಬೋದು ಮತ್ಸ್ಯಕನ್ನಿಕೆ. ಒಂದು ಹುಡುಗಿ ಮೀನನ್ನು ಹಿಡ್ಕೊಂಡಿರೋದು, ಮತ್ತು ಹುಡುಗಿ ದೇಹ ಇದೆ, ಮತ್ತು ಕೆಳಗಡೆ ಅದು ಬೇರೆ ಒಂದು ಚಿತ್ರ ಮಾಡಿದ್ದಾರೆ. ಒಂಥರ ಮತ್ಸ್ಯಕನ್ನಿಕೆನೇ ಅಂತ ಅನಿಸುತ್ತೆ. ಯಾವ ಥರ ಇದನ್ನೆಲ್ಲ ಯೋಚನೆ ಮಾಡಿದ್ದಾರೆ ಅನ್ನೋದೇ ಇಂಟ್ರೆಸ್ಟಿಂಗ್ ಇಶ್ಯೂ. ನಾವಿಲ್ಲಿ ನೋಡ್ಬೋದು ಶಿವ, ಪಾರ್ವತಿ ಮತ್ತು ಭೃಂಗಿ ಮಹರ್ಷಿ ಮತ್ತು ಶಿವನ ವಾಹನ ನಂದಿ. ಇಲ್ಲಿ ಭೃಂಗಿ ಮಹರ್ಷಿ ಶಿವನನ್ನು ಮಾತ್ರ ಪೂಜೆ ಮಾಡ್ತಾ ಇದ್ದಿದ್ದು, ಅದರಿಂದ ಪಾರ್ವತಿ ಕೋಪಗೊಂಡ್ಬಿಟ್ಟು ಅವ್ರ ರಕ್ತನೆಲ್ಲ ಮತ್ತು ರಕ್ತ ಮಾಂಸಗಳನ್ನ ತಗೋಬಿಟ್ಟಿದ್ರಂತ ಒಂದು ಕತೆ ಕೂಡ ಇದೆ. ಮತ್ತು ನಾವು ಮೇಲೆ ನೋಡ್ಬೋದು ಗಂಧರ್ವ ದಂಪತಿಗಳು ಶಿವನ ಮೇಲೆ ಹೂವು ಹಾಕ್ತಾ ಇರೋವಂಥದ್ದು. ಮತ್ತು ನಾವಿಲ್ಲಿ ನೋಡ್ಬೋದು ಲೋಟಸ್ ಫ್ಲವರ್. ಮತ್ತು ಮುಂದೆ ಬಂದರೆ ಇಲ್ಲಿ ಗಂಧರ್ವ ದಂಪತಿಗಳು ವಿದ್ಯಾಧಾರೆ ಅಂತ ಒಂದು ಖಡ್ಗವನ್ನು ಹಿಡ್ಕೊಂಡಿರೋವಂಥ ದೃಶ್ಯ. ಎಷ್ಟು ಬ್ಯೂಟಿಫುಲ್ಲಾಗಿ ಪೇಂಟಿಂಗ್ ಕೂಡ ಮಾಡಿದ್ದಾರೆ. ಮತ್ತು ಈ ಕಂಬಗಳು ತುಂಬ ಬ್ಯೂಟಿಫುಲ್ಲಾಗಿ ಡಿಸೈನ್ ಆಗಿದೆ. ಎಷ್ಟು ಕ್ಲೀನಾಗಿ ಡಿಸೈನ್ ಮಾಡಿದ್ದಾರೆ. ಮತ್ತು ನಾವಿಲ್ಲಿ ನಿಂತ್ಕೊಂಡು ನೋಡಿದ್ರೆ ಸೇಮ್ ರಾಜನ ಆಸ್ಥಾನದಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೀವೇನೋ ಅನ್ನೋ ರೀತಿಯಲ್ಲಿದೆ ಇದು. ಬ್ಯೂಟಿಫುಲ್. ವಾವ್. ಇಲ್ಲಿ ನೋಡಿ, ಇದು ನಾಗರ, 5 ಎಡೆ ನಾಗರಾವಿಂದು ತಲೆ ಮತ್ತು ಮನುಷ್ಯ ಮತ್ತು ಹಾವು ಎರಡನ್ನೂ ಮಿಕ್ಸ್ ಮಾಡಿ ಮಾಡುವಂಥದ್ದು ಬ್ಯೂಟಿಫುಲ್ ಸೀನು. ಇದನ್ನು ಯಾವ ಥರ ಕೆತ್ತನೆ ಮಾಡಿರ್ಬೋದು. ಸೊ ಬೇರೆ ದೇವಸ್ಥಾನಗಳಲ್ಲಿ ಬೇರೆ ಕಡೆಯಿಂದ ಚಿತ್ರಗಳನ್ನ ಮತ್ತು ಕೆತ್ತನೆಗಳನ್ನ ಮಾಡಿ ಒಳಗಡೆ ತೊಗೊಂಡು ಬಂದು ಇಡ್ತಾರೆ. ಆದರೆ ಇಲ್ಲಿ ವಯಾ ನೆಗೆಟಿವ್. ಇಲ್ಲೇನೆಂದರೆ ಒಂದೇ ಬಂಡೆಯಲ್ಲಿ ಚಿತ್ರಗಳನ್ನೆಲ್ಲ ಕೊರೆದಿದ್ದಾರೆ. ಮತ್ತು ಕೆಲವೊಂದು ಕಡೆ ಲ್ಯಾಪ್ಸಸ್ ಕೂಡ ಆಗಿದೆ, ಅದನ್ನು ಕೂಡ ನೋಡೋಣ ಬನ್ನಿ. ಸೊ
ಈ ಬಂಡೆಗಳನ್ನು ಅಂದರೆ ಅವ್ರ ಚಿತ್ರಗಳನ್ನ ಬಿಡಿಸ್ಬೇಕಾದ್ರೆ ನಾವಿಲ್ಲಿ ನೋಡ್ಬೋದು. ಇಲ್ಲಿ ಕೂಡ ಏನೋ ಒಂದು ಚಿತ್ರನ ಮಾಡಿದ್ದಾರೆ, ಆದರೆ ಬೇರೆ ಬಂಡೆ ಇದೆ ಇಲ್ಲಿಗೆ ಈ ಬಂಡೆ ಎಂಡ್ ಆಗುತ್ತೆ. ಮತ್ತು ಮೇಲೆ ಕೂಡ ಅವ್ರಿಗೆ ಗೊತ್ತಾಗಿದೆ ಈ ಬಂಡೆ ಇಲ್ಲಿ ಎಂಡ್ ಆಗ್ತಾ ಇದೆ ಅಂತ, ಅದಕ್ಕೆ ಈ ಕೆಲಸನ ಇಲ್ಲಿಗೆ ಬಿಟ್ಟಿದ್ದಾರೆ ನೋಡಿ. ಇಲ್ಲಿ ಕೂಡ ಈ ಕಲ್ಲನ್ನು ಉಪಯೋಗಿಸ್ಕೊಂಡು ಮತ್ತೆ ಇಲ್ಲಿ ಶಿವಲಿಂಗ. ಇದು ಸ್ಯಾಂಡ್ ಸ್ಟೋನ್ ಆಗಿರೋದ್ರಿಂದ ಪೂಜೆ ಎಲ್ಲ ಮಾಡಿದ್ರೆ ಎಣ್ಣೆ ಎಲ್ಲ ಹಾಕಿದ್ರೆ ಹಾಳಾಗುತ್ತೆ ಅಂದ್ಬಿಟ್ಟು ಈ ಸ್ಟೋನ್ಗೆ ಪೂಜೆ, ಇವಾಗ ಈ ವಿಗ್ರಹಕ್ಕೆ ಯಾವುದೇ ರೀತಿ ಪೂಜೆಗಳು ಇಲ್ಲ. ಈ ಶಿವಲಿಂಗಕ್ಕೆ ಮೋಸ್ಟ್ಲಿ ಇದನ್ನು ಸ್ವಲ್ಪ ಪ್ಯಾಚಪ್ ಮಾಡಿದ್ದಾರೆ ಅನ್ಸುತ್ತೆ. ಅಲ್ಲಿ ದೀಪ ಇಡೋದಕ್ಕೆ ಒಂದೆರಡು ಪ್ಲೇಸ್ ಕೂಡ ಇದೆ. ಒಳಗಡೆ ಕೂಡ ಎಷ್ಟು ಬ್ಯೂಟಿಫುಲ್, ಒಂದು ಕೈಯಲ್ಲೇ ಪೇಂಟ್ ಮಾಡಿರೋ ಥರನೇ ಈ ಚಿತ್ರಗಳು ಇದೆ. ನಾವು ಈ ಗುಹಾಂತರ ದೇವಸ್ಥಾನ ಏನಿದೆ ಇದರಲ್ಲಿ ಬರೀ ದೇವರ ಚಿತ್ರಗಳು ಮಾತ್ರ ಅಲ್ಲ, ಅದು ತುಂಬ ಬ್ಯೂಟಿಫುಲ್ಲಾಗಿ ಕೆತ್ತಿದ್ದಾರೆ. ಅದ್ರ ಬಿಟ್ಟು ಎಷ್ಟೊಂದು ಕಾಮಸೂತ್ರದ ಪೊಸಿಷನ್ ಕೂಡ ಇಲ್ಲಿ ಇದೆ. ನಾವು ಯಾವುದೇ ದೊಡ್ಡ ಹಳೆಯ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಎಷ್ಟೊಂದು ಕಾಮಸೂತ್ರದ ಪೊಸಿಷನು ನಾವು ನೋಡ್ತೀವಿ. ಏನಕ್ಕೆ ಅಂದರೆ ಒಂದು ಅದು ಗೊತ್ತಾಗಲಿ ಅಂತ, ಮತ್ತು ಅದು ಒಂದು ಪಾರ್ಟ್ ಆಫ್ ಲೈಫ್ ಕೂಡ ಆಗಿತ್ತು. ಇವಾಗ ನಾವು ಅದು ಅತಿ ಹೆಚ್ಚು ಉತ್ಪ್ರೇಕ್ಷೆ ಮಾಡಿ ಅದೊಂದು ಟಬು ಆಗಿಬಿಟ್ಟಿದೆ. ಮುಂಚೆ ಈ ಥರ ಇರಲಿಲ್ಲ ಅಂತ ನನಗನ್ಸುತ್ತೆ. ಯಾಕೆ ಅಂದರೆ ಊಟ ಮತ್ತು ಕಾಮ ಎರಡು ಗುರು ಇಲ್ಲದ ವಿದ್ಯೆಗಳು. ಸೊ ನಾವಿವಾಗ ಮೊದಲನೇದು ಶಿವ ದೇವಾಲಯ ನೋಡಿದ್ವಿ. ಇವಾಗ ಮುಂದೆ ಹೋಗೋಣ. ಮುಂದೆ ಶ್ರೀ ವೈಷ್ಣವ ಮತ್ತು ಜೈನ ದೇವಾಲಯ ಕೂಡ ಇದೆ, ಅದನ್ನು ಕೂಡ ಎಕ್ಸ್ಪ್ಲೋರ್ ಮಾಡೋಣ. ಬನ್ನಿ ಮುಂದೆ ಹೋಗೋಣ.